ಸುವರ್ಣ. ಶ್ರೀಮತಿ ಭಾಗ್ಯಲಕ್ಷ್ಮಿ. ಒಟ್ನಲ್ಲಿ ಮಾನವಿ ಜೀವನ ಹಾಳಾಗೋದಂತೂ ತಪ್ಪಲ್ಲ ಮಾವ. ಅವನ ತಲೆಯಲ್ಲಿ ಇನ್ನೂ ಏನೇನಿದೆಯೋ ಅಂತ ನಿಧಾನವಾಗಿ ಪತ್ತೆ ಮಾಡೋಣ. ನೀವು ಹುಷಾರಾಗಿರಿ. ಈ ವಿಷಯನ ಇಲ್ಲಿಗೆ ಬಿಡೋದು ಬೇಡ ಭಾಗ್ಯ. ನನ್ನ ಮನಸ್ಸಿಗೆ ಸಮಾಧಾನ ಆಗ್ತಿಲ್ಲ. ಈಗಲೇ ಹೋಗಿ ಅವನ ಕತ್ತನ್ನು ಪಟ್ಟಿ ಹಿಡಿದು ಕೇಳ್ತೇನೆ. ಮಾವ ಬೇಡ ಮಾವ, ದುಡುಕಿ ನಿರ್ಧಾರ ಮಾಡಬೇಡಿ. ನೋಡಿ, ಒಂದು ಅನಾಹುತ ತಪ್ಸಕ್ ಹೋಗಿ ಇನ್ನೊಂದು ಅನಾಹುತ ಮಾಡಬೇಡಿ ಮಾವ. ಹೌದು ಅಂಕಲ್, ಆ ಥರದಲ್ಲಿ ಏನು ಮಾಡೋದು ಬೇಡ. ಅವನೊಂದು ಕೆಟ್ಟ ಹುಳ, ಏನು ಬೇಕಾದರೂ ಮಾಡಬಲ್ಲ. ನಾವು ಮನೆಯಿಂದ ಹೊರಗೆ ಹಾಕಿದ್ರೆ ಏನಾದರೂ ಮಾಡ್ತಾನ ಅವನು. ಯಾವುದಕ್ಕೂ ಒಳ್ಳೇದು, ನಾವು ಸರಿಯಾದ ಪ್ಲಾನಿಂಗ್ ಮಾಡಿ ಅವ್ನಿಗೆ ಹೊರಗೆ ಹಾಕೋಣ. ನೀವು ಕೂತ್ಕೊಳ್ಳಿ, ರಿಲ್ಯಾಕ್ಸ್. ಸರಿ, ಹಾಗಾದ್ರೆ ಇನ್ನೇನು ಮಾಡೋಣ ಅಂತೀರಾ? ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ನನ್ನ ಮನ್ಸಿಗೆ ಬಂತು. ಆದರೆ ಅದು ಸರಿ ಹೋಗಲ್ಲ. ಜೈಲ್ಗೆ ಹೋಗ್ತಾನೆ, ಒಂದಷ್ಟು ಕಾಲ ಅಲ್ಲಿ ಕಳೀತಾನೆ. ಆಚೆ ಬಂದು ದ್ವೇಷ ತೀರಿಸ್ಕೊಳ್ಳೋಕೆ ಏನು ಬೇಕಾದರೂ ಮಾಡ್ತಾನೆ. ಏನಾದರೂ ಒಂದು ಉಪಾಯ ಮಾಡಿ ಅವನೇ ಈ ಮನೆ ಬಿಟ್ಟು ಹೋಗೋ ಹಾಗೆ ಮಾಡಬೇಕು. ಏನೋ ಇದೆಲ್ಲ ಈಗಲೇ ಆಗ ಹೋಗೋ ಮಾತಲ್ಲ ಅನ್ಸುತ್ತೆ. ನೀವಿಷ್ಟು ಹೇಳ್ತಿದ್ದೀರಾ ಅಂತ ನಾನೇನು ಅವನ್ನ ಕೇಳಕ್ಕೆ ಹೋಗೋದಿಲ್ಲ. ಹಾಗಂತ ಅವನ ಮೇಲಿನ ಕೋಪನೂ ನನ್ನ ಕಡಿಮೆ ಆಗಿಲ್ಲ. ಸರಿ ಮಾವ, ಆದರೆ ಸ್ವಲ್ಪ ಟೈಮ್ ತಗೊಂಡು ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ನಮಸ್ಕಾರ. ಎಲ್ಲ ಹೇಗಿದ್ದೀರಪ್ಪ? ಇಷ್ಟು ದಿನ ನಿಮಗೆ ಕೆಲಸ ಇರಲಿಲ್ಲ, ಅದಕ್ಕೆ ನಾನು ಫೋನ್ ಮಾಡಿರಲಿಲ್ಲ. ನಿಮಗೆ ಹೇಳೋವಂಥ ಕೆಲಸನೂ ಬರಲಿಲ್ಲ. ಹಾಂ, ಈಗ ಫೋನ್ ಮಾಡಿದ್ದೀನಿ ಅಂದರೆ ನಿಮಗೆ ಕೆಲಸ ರೆಡಿಯಾಗಿದೆ ಅಂತ. ಕೆಲಸ ಯಾವಾಗ ಬೇಕಾದ್ರೆ ಶುರುವಾಗಬೇಕು. ನಾನು ಹೇಳ್ತೀನಿ, ನೀನು ಯಾವುದಕ್ಕೂ ನಿಮ್ಮ ಹುಡುಗರ ಜೊತೆ ರೆಡಿ ಇರು. ನಾನು ಕಾಲ್ ಮಾಡಿದಾಗೆಲ್ಲ ಅವೈಲೇಬಲ್ ಇರಬೇಕು. ಇಲ್ಲಪ್ಪ, ರಕ್ತ ಚೆಲ್ಲೋ ಕೆಲಸ ಏನಿಲ್ಲ, ಚಿಕ್ಕ ಪುಟ್ಟ ಕೆಲಸ ಅಷ್ಟೇ. ಎಲ್ಲೂ ಏನು ಎಡವಟ್ಟಾಗದೆ ಕೆಲಸ ಮುಗಿಬೇಕು. ಅದೇನು ಪ್ಲ್ಯಾನ್ ಮಾಡ್ತೀರೋ ಮುಂಚೆ ನನಗೆ ಹೇಳಿ, ಅದು ಸರಿ ಅನಿಸಿದ್ರೆ ಮಾತ್ರ ಮುಂದುವರಿಬೇಕು. ನೀವೇ ನಿರ್ಧಾರ ಮಾಡಿಕೊಂಡು ಏನೋ ಮಾಡೋಕ್ಕೋಗಿ ಇನ್ನೊಂದು ಮಾಡಬಾರ್ದು. ಸರಿ, ದುಡ್ಡಿನ ವಿಷಯ ಗೆದ್ದಬೇಡಿ. ಕೆಲಸ ಆಗಲಿ. ನಾನು ನಿಮ್ಮ ಹತ್ರ ಎಷ್ಟು ಕೆಲಸ ಮಾಡಿಸಿಲ್ಲ. ಯಾವತ್ತಾದರೂ ದುಡ್ಡಿಗೆ ಮೋಸ ಮಾಡಿದ್ದೀನ? ಸ್ವಲ್ಪ ಕೈ ಬಿಸಿಯಾಗಿದೆ, ಅದಕ್ಕೆ ಈ ಕೆಲಸ ಆದಮೇಲೆ ಅದೆಷ್ಟು ಬೇಕೋ ಕೇಳಿ, ಅಷ್ಟು ಕೊಡ್ತೀನಿ. ಓಕೆ, ಸಿ ಯು ದೆನ್, ಬಾಯ್. ಅರೋ ಏನ್ರಿ ಇಷ್ಟು ಬೇಗ ಆಫೀಸಿಗೆ ಹೊರಟ್ರಾ? ಹಾಂ ಅರೋ, ಇವತ್ತು ಆಫೀಸ್ನಲ್ಲಿ ಅರ್ಜೆಂಟ್ ಕೆಲಸ ಇದೆ, ಹೋಗಬೇಕು. ತಿಂಡಿ ಕೊಡ್ತೀನಿ ಬನ್ನಿ. ಏನು ಬೇಡ, ಹೊರಗಡೆ ತಿನ್ಕೊಳ್ತೇನೆ. ಕೈಲಾಶ್ ರೆಡಿ ಅಂತ ನೋಡು, ಕರಿಬೇಕು. ಕೈಲಾಶ್ ಅತ್ತೆ ನೋಡಿ, ನೀವು ಹೇಳ್ತಿದ್ದ ಹಾಗೇನೆ ಬಂದ್ಬಿಟ್ಟ. ನನ್ನ ನೋಡ್ಕೊಂಡು ಹೊರಟಿದ್ದೀರಾ? ಹಾಂ. ಕೈಲಾಶ್ ಹೊರಡನ್ವಾ? ಎಲ್ಲಿಗೆ ಮಾವ? ಆಫೀಸ್ಗಪ್ಪ. ಇನ್ನೆಲ್ಲಿಗೆ? ಆಫೀಸ್ನಲ್ಲಿ ಇಂಪಾರ್ಟೆಂಟ್ ಕೆಲಸ ಇದೆ. ಮಾವ, ಇವತ್ತು ನನಗೆ ಬರೋಕ್ಕಾಗಲ್ಲ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಅದನ್ನು ಮುಗಿಸ್ಕೊಂಡು ಆಮೇಲೆ ಆಫೀಸಿಗೆ ಬರ್ತೀನಿ. ಆ ಕೆಲಸನ ನಾಳೆ ಮಾಡು. ನಾನು ರೆಡಿ ಆಗಿದ್ದೀನಿ, ಬಾ ಹೋಗೋಣ. ಹಾಗಲ್ಲ ಮಾವ, ನಾನು ಆಲ್ರೆಡಿ ಅವನಿಗೆ ಇನ್ಫಾರ್ಮ್ ಮಾಡಿದ್ದೀನಿ. ಅವನು ಅಷ್ಟೇ, ಪಾಪ ತನ್ನ ಕೆಲಸನೆಲ್ಲ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದಾನೆ. ಈಗ ಹೋಗ್ಲಿಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ ಹೇಳಿ? ಆಫೀಸಲ್ಲಿ ಅಂತ ಇಂಪಾರ್ಟೆಂಟ್ ಕೆಲಸ ಏನು ಇಲ್ವಲ್ಲ ಮಾವ? ಅಲ್ಲಿ ಇರುತ್ತೆ ಅಂತ ಹೇಳ್ತೀನಿ ಅಂದಮೇಲೆ ಇರುತ್ತೆ ಕೈಲಾಶ್.
ಆಫೀಸ್ ಬಗ್ಗೆ ಆಗಲಿ ಅಲ್ಲಿ ಕೆಲಸದ ಬಗ್ಗೆ ಆಗಲಿ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು ಅಂತ ಅಂದ್ಕೊಂಡಿದ್ದೀನಿ. ನಾನು ಹಾಗೆ ಹೇಳಿಲ್ಲ ಮಾವ, ನಾನು ಬರ್ತೀನಿ, ಖಂಡಿತ ಬರ್ತೀನಿ. ನಿಮ್ಮ ಜೊತೆ ಬರಲ್ಲ ಅಂತಂದೆ, ನೀವು ಮುಂದೆ ಹೋಗಿರಿ. ಸರಿ ಸರಿ, ಅದೇನು ಕೆಲಸ ಇದೆಯೋ ಬೇಗ ಮುಗಿಸ್ಬಾ, ನಾನು ಹೊಡ್ತೀನಿ. ಬರ್ತೀನಾರು. ಸರಿ. ಕೈಲಾಶ್, ಏನಾಯ್ತು? ಯಾಕೆ ಅವ್ರು ಹೀಗೆ ಬಿಹೇವ್ ಮಾಡ್ತಿದ್ದಾರೆ? ಆಫೀಸ್ನಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಗೊತ್ತಿಲ್ಲ ಅತ್ತೆ, ಮಾವ ಯಾಕೆ ಹೀಗಾಡ್ತಿದಾರೋ ನನಗೆ ಒಂದು ಅರ್ಥ ಆಗ್ತಿಲ್ಲ. ನಾನು ಆಫೀಸಿಗೆ ಹೋಗ್ತೀನಲ್ಲ, ವಿಚಾರಿಸ್ಬಿಟ್ಟು ಹೇಳ್ತೀನಿ. ಈಗೀಗ ತಲೆ ಕೆಡಿಸ್ಕೊಂಡು ಏನೋ ಯೋಚನೆ ಮಾಡ್ತಾ ಕೂತಿರ್ತಾರೆ. ಆಫೀಸ್ನಲ್ಲಿ ಏನಾದರೂ ವರ್ಕ್ ಪ್ರೆಷರ್ ಇದೆಯೇನೋ ಅಂತ ಹಾಗೆ ಕೇಳಿದೆ ನಾನು. ಆದರೆ ನೀನು ನೋಡಿದ್ರೆ ಏನೂ ಇಲ್ಲ ಅಂತ ಹೇಳ್ತಿದ್ಯಾ. ಇರಲಿ ಬಿಡು, ಅವ್ರ ಮನೆಗೆ ಬಂದ ಮೇಲೆ ವಿಚಾರಿಸ್ತೀನಿ. ನಿನಗೆ ತಿಂಡಿ ಕೊಡಲಾ? ಬೇಡ ಅತ್ತೆ, ಫ್ರೆಂಡ್ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ, ಸೊ ಅಲ್ಲೆಲ್ಲಾದ್ರೂ ತಿಂಡಿ ಆಗುತ್ತೆ. ಸರಿ, ಹುಷಾರಾಗಿ ಹೋಗ್ಬಾ. ಮಾವ ಯಾಕೆ ಈಗ ಆಡ್ತಾ ಇದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತೋತೆ. ನನ್ನ ಮೇಲೆ ಕೆಂಡ ಕಾರ್ಬೇಕು ಅಂತ ಕಾಯ್ತಾ ಇದ್ದಾರೆ. ಅದಕ್ಕೆ ನಾನು ಅವ್ರ ಜೊತೆ ಹೋಗಲಿಲ್ಲ. ಆಫೀಸಿಗೆ ಹೋದರೆ ನನ್ನ ಕತ್ತಿನ ಪಟ್ಟಿ ಹಿಡಿದು ಕೇಳ್ತಾರೆ. ಹಾಗಾಗೋಕ್ಕಿಂತ ಮುಂಚೆ ಅದೇನೇನು ವ್ಯವಸ್ಥೆ ಬೇಕೋ ಅದನ್ನು ನಾನು ಮಾಡ್ತೀನಿ. ಅಂತೂ ನಿಮ್ಮ ಜೀವನದಲ್ಲಿ ಭಾಗ್ಯಲಕ್ಷ್ಮಿಯ ಪಾತ್ರ ಮುಗಿತಾ ಬಂತು ಅನ್ಸುತ್ತೆ ಗೌತಮಿ. ಕೈಲಾಶ್ ಎಂಥವನು ಅಂತ ನಿಧಾನವಾಗಿ ಮನೆಯಲ್ಲಿ ಎಲ್ರಿಗೂ ಗೊತ್ತಾಗ್ತಿದೆ. ಅಲ್ಲಿಗೆ ಈ ಮನೆಗೆ ಅಪಾಯ ಆಗೋದು ನಿಂತ ಹಾಗೆ. ಆದರೂ ಮಾವ ಹೇಳಿದ್ಮೇಲೆ ನನಗೂ ಅದೇ ಯೋಚನೆ ಆಗ್ಯದ ಪ್ರೀತಮ್. ಕೈಲಾಶ್ ಬಗ್ಗೆ ಎಲ್ಲ ಗೊತ್ತಾದ್ಮೇಲೆ ಅವ ಇಲ್ಲಿಂದ ಹೋಗಲೇಬೇಕು. ನಮಗೆ ಬೇಕಾಗಿರೋದು ಅದೇ. ಆದ್ರೆ ಸರಳನ ಜೀವನ, ಒಂದ್ ವೇಳೆ ಕೈಲಾಶ್ ಇಲ್ಲಿಂದ ಹೋದ ಅಂದ್ರು ಸರಳನ ಅವನ ಜೊತೆಗೆ ಇಟ್ಕೋತಾನೇನು? ಇಲ್ಲ, ಆಕೆಗೆ ತೊಂದರೆ ಕೊಡ್ಲಾರ್ದೆ ಅಂತೂ ಅವ ಸುಮ್ಮನೆ ಇರೋದಿಲ್ಲ. ಅದು ನಿಜಾನೇ ಗೌತಮಿ. ಆದರೆ ಅವನ ಬಗ್ಗೆ ಈ ಮನೇಲಿ ಎಲ್ಲರೂ ಎಚ್ಚೆತ್ಕೊಳ್ಳೋಕ್ಕೆ, ಅವನಿಂದ ಆಗೋ ಅಪಾಯನ ತಡೆಯೋಕ್ಕೆ ಇದು ಒಳ್ಳೆ ಆಪರ್ಚುನಿಟಿ ಅನ್ಕೊಂತೀನಿ ನಾನು. ಅದರ ಜೊತೆಗೆ ಸರಳಾಗೂ ಏನು ಅನ್ಯಾಯ ಆಗದಿರೋ ಹಾಗೆ ಏನಾದರೂ ಒಂದು ಯೋಚನೆ ಮಾಡೋಣ. ನನಗೂ ಅದ ಬೇಕಾಗ್ಯದ ಪ್ರೀತಮ್. ಆಕಿನ ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಬಂದ್ವಿ. ಅಕ್ಕಿ ನೋಡಿದ್ರ ಗಂಡನ ಜೊತೆ ಇರಬೇಕು ಅಂತ ನೂರಾರು ಆಸೆ ಹೊತ್ಕೊಂಡ್ಬಂದಾಳ. ಆಕಿಗೆ ಏನಾರೇ ಅನ್ಯಾಯ ಆದ್ರೆ ನಮ್ಮನ್ನು ನಾವು ಕ್ಷಮಿಸ್ಕೊಳಿಕ ಆಗೋದಿಲ್ಲ. ಆ ಕೈಲಾಶ್ನಿಂದ ಆಕಿಗೆ ತೊಂದರೆ ಆಗಬಾರ್ದು. ಅದಕ್ಕೆ ಏನಾರ ಯೋಚನೆ ಮಾಡೋಣ. ಸರಿ ಗೌತಮಿ. ಮಾನ್ವಿ ಬೇರೆ ಅತ್ತೆ ಮಾವನ ಜೊತೆ ಇಲ್ಲ. ನಾನು ಎಲ್ಲ ಹೇಳಿದ್ಮೇಲೆ ಈ ಮನೆ ಬಿಟ್ಟು ಹೊರಗಡೆ ಹೋಗ್ಬೇಕಾಗ್ತದ. ಅವ್ರ ಸೊಸಿ ಅಲ್ಲ, ಅವ್ರಿಗೆ ಮೋಸ ಮಾಡಿ ಈ ಮನ್ಯಾಗ ಇದ್ದೆ ಅಂತ ಗೊತ್ತಾದ್ರ ಆ ಶಾಕ್ ಅವ್ರು ಹೆಂಗ್ ತಡ್ಕೋತಾರ? ಅವ್ರಿಗೆ ಹರ್ಟ್ ಆಗೋದಿಲ್ಲ? ಶ್ರೀಮತಿ ಭಾಗ್ಯಲಕ್ಷ್ಮಿ ಅವ್ರ ಸೊಸಿ ಅಲ್ಲ, ಅವ್ರಿಗೆ ಮೋಸ ಮಾಡಿ ಮನ್ಯಾಗ ಇದ್ದೆ ಅಂತ ಗೊತ್ತಾದ್ರ ಆ ಶಾಕ್ ಅವ್ರು ಹೆಂಗ್ ತಡ್ಕೋತಾರ? ಅವ್ರಿಗೆ ಹರ್ಟ್ ಆಗೋದಿಲ್ಲ? ಆದರೆ ಈ ಸತ್ಯ ಯಾವಾಗ ಹೊರಗೆ ಬಂದಿದ್ರು ಆಗ್ತಿದ್ದಿದ್ದು ಅದೇ ಅಲ್ವಾ? ನಾವು ಎಲ್ಲದಕ್ಕೂ ರೆಡಿ ಆಗಿರ್ಬೇಕು. ನೀವು ತಗೊಂಡಿರೋ ನಿರ್ಧಾರ ಸರಿಯಾಗಿದ್ರು ಬೇರೆಯವರು ಅದನ್ನು ತಪ್ಪಂದ್ರೆ ಒಳ್ಳೆಬೇಕಲ್ವಾ? ನಿಮ್ದೇನು ತಪ್ಪಿಲ್ಲ ಅಂತ ಅಂಕಲ್ ಆಂಟಿಗೆ ಗೊತ್ತಾಗಿ ನೀವು ಕ್ಷಮಿಸ್ಲೂಬಹುದು. ಕೆಟ್ಟದ್ದೇ ಆಗತ್ತೆ ಅಂತ ಯಾಕೆ ಯೋಚನೆ ಮಾಡಬೇಕು? ಏನಾಗತ್ತೋ ಆಗಲಿ, ಆಮೇಲೆ ನೋಡ್ಕೊಳ್ಳೋಣ.
ಇದೆಲ್ಲ ದೊಡ್ಡ ಮೋಸ. ನನ್ನ ತಲೆ ಚಿಟ್ಟಿ ಹಿಡಿದು ಹೋಗಿದೆ. ಯಾರು ಏನು ಹೇಳಿದ್ರು ನನ್ನ ಮನಸ್ಸು ತಡಿತಿಲ್ಲ. ಮನೇಲಿ ಅವನು ಮರ್ಯಾದೆ ತೆಗೆದಿಲ್ಲ ಪರವಾಗಿಲ್ಲ, ಅವನಿಂದ ಉತ್ತರ ಸಿಗಲೇಬೇಕು. ಹೇಳಿ ಮಾವ. ಎಲ್ಲಿದ್ಯಾ ಕೈಲಾಶ್? ಯಾಕೆ ಮಾವ? ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಆಚೆ ಬಂದಿದ್ದೆ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಆಫೀಸ್ ಬಾ. ಆಫೀಸ್ಗಾ? ಮಾವ, ಹಾಂ, ನನ್ನ ಫ್ರೆಂಡು ಬರ್ತೀನಿ ಅಂದಿದ್ದ. ಸ್ವಲ್ಪ ಕೆಲಸ ಇತ್ತು ಅವನ ಜೊತೆ. ಏನಾದರೂ ತುಂಬ ಅರ್ಜೆಂಟ್ ಕೆಲಸ ಇತ್ತಾ ಮಾವ? ಅದೇನು ಕೆಲಸ ಇದ್ರು ಬಿಟ್ಬಾ ಕೈಲಾಶ್. ಆಫೀಸ್ನಲ್ಲಿ ಅರ್ಜೆಂಟ್ ಕೆಲಸ ಇದೆ. ಮಾವ ಸಾರಿ, ಈಗ ಆಗೋದೇ ಇಲ್ಲ. ಬರಲೇಬೇಕು ಅಂದರೆ ಸಂಜೆ ಬರ್ತೀನಿ, ಓಕೆನಾ? ನೀನು ಬರಲ್ಲ ಅನ್ನೋದು ನನಗೆ ಗೊತ್ತಪ್ಪ. ಎಲ್ಲಿದೆ ಹೇಳು? ಅದು ರಮ್ಯಾ ರೆಸಾರ್ಟಲ್ಲಿ ಇದ್ದೀನಿ ಮಾವ. ನನ್ನ ಫ್ರೆಂಡ್ ಇನ್ನೇನು ಬಂದ್ಬಿಡ್ತಾನೆ. ಆದರೆ ಸಂಜೆ ಬರ್ತೀನಿ, ಓಕೆನಾ? ಬಾಯ್ ಮಾವ. ಮೋಸ್ಗಾರ ಸುಳ್ಳು ಕಾರಣ ಕೊಟ್ಟು ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ. ಬಿಡಬಾರ್ದು ಇವನ್ನ, ಬಿಡಬಾರ್ದು. ರಕ್ತ ಎಲ್ಲ ಕೊತ ಅಂತ ಕುದಿತಾ ಇರುತ್ತೆ ಅಲ್ವಾ ಶ್ರೀಪಾದ? ಸಂಜೆ ತನಕ ನೀನೆಲ್ಲಿ ವೆಯ್ಟ್ ಮಾಡ್ತೀಯ? ನಾನು ಎಲ್ಲಿದ್ದೀನಿ ಅಂತ ಹುಡ್ಕೊಂಡು ಓಡೋಡ್ಕೊಂಡು ಬರ್ತೀಯ. ಒಂದ ಮೇಲೆ ಈ ಕೈಲಾಶ್ ಹತ್ರ ಯಾಕಾದ್ರೂ ಬಂದಪ್ಪ ಅನ್ಬೇಕು, ಆಗ ಮಾಡ್ತೀನಿ. ಅಮ್ಮ, ನಿಮ್ದೇನೋ ತಿಂಡಿ ಆಗಿಲ್ವಂತೆ, ಯಾಕಿನ್ನೂ ಮಾಡಿಲ್ಲ? ಯಾರು ಭಟ್ರು ಹೇಳಿದ್ದ? ಹಸುವಿರ್ಲಿಲ್ಲ, ಅದಕ್ಕೆ ಮಾಡಲಿಲ್ಲ ಅಷ್ಟೇ. ಏನಾಗಿದೆ ನಿಮ್ಗೆ? ಇಷ್ಟೊತ್ತಿಗೆ ಅಡುಗೆ ಮನೆ ಇನ್ಚಾರ್ಜ್ ತಗೋಬೇಕಿತ್ತು ನೀವು. ಇವತ್ತಿನ್ನೂ ರೂಮಲ್ಲೇ ಇದ್ದೀರಾ. ಹುಷಾರಿಲ್ವಾ ಅಮ್ಮ? ಹಾಗೇನಿಲ್ಲ ಭಾಗ್ಯ, ಸ್ವಲ್ಪ ತಲೆನೋವು ಅಷ್ಟೇ. ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ನೀನು ಬಂದಿದ್ದು ಒಳ್ಳೇದಾಯ್ತು. ಬಾ ಬಾ. ಇವ್ರು ಯಾಕೋ ತುಂಬ ಯೋಚನೆನಲ್ಲಿದ್ದರು ಭಾಗ್ಯ. ನಿನ್ನೆ ರಿಪೋರ್ಟ್ಸು ಮಿಸ್ಟೇಕ್ ಆಗಿರೋದಲ್ಲ, ನಮ್ಮವರೇ ಯಾರೋ ಬದಲಾಯಿಸಿದ್ದು ಅಂತ ಹೇಳ್ತಿದ್ರು. ನನಗೆ ನಂಬೋದಕ್ಕೆ ಆಗ್ತಿಲ್ಲ ಭಾಗ್ಯ. ಬೇಕು ಅಂತ ರಿಪೋರ್ಟ್ಸ್ಗಳನ್ನು ಬದಲಾಯಿಸೋದು ಅಂದರೆ ಏನರ್ಥ? ಅದು ಅಲ್ಲದೆ ಯಾರೋ ನಮಗೆ ಗೊತ್ತಿರೋರು ಅಂತ ಬೇರೆ ಹೇಳಿದ್ರು. ಶ್ರೀಮತಿ ಭಾಗ್ಯಲಕ್ಷ್ಮಿ. ನನಗೆ ನಂಬೋದಕ್ಕೆ ಆಗ್ತಿಲ್ಲ ಭಾಗ್ಯ. ಬೇಕು ಅಂತ ರಿಪೋರ್ಟ್ಸ್ಗಳನ್ನು ಬದಲಾಯಿಸೋದು ಅಂದರೆ ಏನರ್ಥ? ಅದು ಅಲ್ಲದೆ ಯಾರೋ ನಮಗೆ ಗೊತ್ತಿರೋರು ಅಂತ ಬೇರೆ ಹೇಳಿದ್ರು. ಅವರು ಅದನ್ನೆಲ್ಲ ಹೇಳುವಾಗ ತುಂಬ ಸೀರಿಯಸ್ ಆಗಿದ್ರು. ಅದಕ್ಕೆ ನನಗೆ ತುಂಬ ಚಿಂತೆ ಆಗ್ತದೆ ಭಾಗ್ಯ. ಹೌದಾ? ಮತ್ತೇನು ಹೇಳಿದ್ರು? ಅದು ಯಾರು ಅನ್ನೋದನ್ನ ಹೇಳಿದ್ರಾ? ಇಲ್ಲ ರು, ನಾನು ಕನ್ಫರ್ಮ್ ಮಾಡ್ಕೋಬೇಕು, ಆಮೇಲೆ ಹೇಳ್ತೀನಿ ಅಂತ ಅಂದರು. ನಾನೇನೋ ಈ ವಿಷಯ ಎಲ್ಲ ಅಲ್ಲಿಗೆ ಮುಗ್ದು ಹೋಗುತ್ತೆ, ದೊಡ್ಡದಾಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಇವತ್ತು ಬೆಳಗ್ಗೆ ನೋಡಿದ್ರೆ ಅವ್ರು ಮತ್ತೆ ಇನ್ನೂ ಸೀರಿಯಸ್ ಆಗಿದ್ದಾರೆ. ಅಂದರೆ ವಿಷಯ ಏನೋ ಸೀರಿಯಸ್ ಆಗೇ ಇರಬೇಕು ಅಮ್ಮ. ಮಾವಂಗೆ ಸ್ವಲ್ಪ ಟೈಮ್ ಕೊಡಿ. ಅವ್ರು ನಿಮ್ಮ ಹತ್ರ ಎಲ್ಲ ಹೇಳೇ ಹೇಳ್ತಾರಲ್ಲ. ನೀವು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ.
ಸಿಕ್ಕಾಪಟ್ಟೆ ಯೋಚನೆ ಮಾಡಿ ಟೆನ್ಷನ್ ಮಾಡ್ಕೊಂಡಿರ್ತೀರಾ ನೀವು. ಅದಕ್ಕೆ ಬೆಳಗ್ಗೆ ಬೆಳಗ್ಗೆ ತಲೆನೋವು ಬಂದಿದೆ ನಿಮ್ಗೆ. ಅದರಲ್ಲಿ ಟಿಫನ್ ಬೇರೆ ಮಾಡಿಲ್ಲ ಅಂತ ಹೇಳ್ತೀರಾ. ಬನ್ನಿ ಅಮ್ಮ, ಸ್ವಲ್ಪ ತಿಂಡಿ ತಿನ್ಕೊಂಡು ಹೊರಗಡೆ ಆರಾಮಾಗಿ ಓಡಾಡ್ಕೊಂಡಿರಿ. ಇಲ್ಲೇ ಕೂತಿದ್ರೆ ಅದೇ ಯೋಚನೆ ಮಾಡ್ತಾ ಇರ್ತೀರಾ. ನೀನು ನೋಡ್ತಿದ್ರೆ ನನ್ನ ಮುರಳಿ ನೆನಪು ಜಾಸ್ತಿ ಆಗುತ್ತೆ ಭಾಗ್ಯ. ಅವನು ಹಾಗೆ ಪಟ ಪಟ ಅಂತ ಮಾತಾಡಿ ನನಗೆ ಎಷ್ಟೇ ನೋವಿದ್ರು ಅದೆಲ್ಲ ಏನು ಅಲ್ವೇನೋ ಅನ್ನೋ ಹಾಗೆ ಎಲ್ಲದನ್ನು ಮರೆಸ್ಬಿಡ್ತಿದ್ದ ನನ್ನ ಮುರಳಿ. ಪುಟ್ಟ ಮುರಳಿ ಏನು ಮಾಡ್ತಿದ್ದಾನೆ? ಅವನಿಗೆ ಆಗ್ಲೇ ಸ್ನಾನ ಮಾಡಿಸ್ದೆ ಅಮ್ಮ. ಈಗ ಹೊರಗಡೆ ಆಟ ಆಡ್ತಾ ಇದ್ದಾನೆ. ಈ ಅಜ್ಜಿ ತುಂಬ ಸ್ಲೋ ಅಂತ ಆಯ್ತು, ನೀ ಫಾಸ್ಟ್ ಇದೆಯಾ. ಸರಿ ಸರಿ, ತಿಂಡಿ ತಿನ್ನೋಣ. ಅದಾದಮೇಲೆ ಅವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತೀನಿ. ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ನಡಿ. ಡ್ಯಾಡ್, ವಾಟ್ಸ್ಆಪ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀನು ಹೇಗಿದೀಯಾ ಮಗನೇ? ಕೆಲಸ ಎಲ್ಲ ಹೇಗೆ ನಡೀತಿದೆ? ನಾನು ಸೂಪರ್ ಆಗಿದ್ದೀನಿ. ಕೆಲಸ ತುಂಬ ಚೆನ್ನಾಗಿ ನಡೀತಿದೆ. ನೀವು ಹೇಗಿದ್ದೀರಾ? ಮದರ್ ಇಂಡಿಯಾ ಹೇಗಿದ್ದಾರೆ? ಅವಳು 3 ಹೊತ್ತು ಪ್ರೀತಮ್ ಪ್ರೀತಮ್ ಅಂತ ನಿನ್ನೆ ಜಪ ಮಾಡ್ಕೊಂಡಿರ್ತಾಳೆ. ಇತ್ತೀಚೆಗೊಂದು ಹೊಸ ಹುಚ್ಚು ಬೇರೆ ಶುರುವಾಗಿದೆ. ನಾನಂತೂ ಆಫೀಸಿಂದ ಬಂದವನು ಮನೇಲಿ ಟಿವಿ ಹಾಕೋದೇ ಬಿಟ್ಬಿಟ್ಟಿದ್ದೀನಿ. ಯಾಕೆ ಡ್ಯಾಡ್, ಫುಲ್ ಫೀಲಿಂಗಲ್ಲಿ ಇದ್ದ ಹಾಗಿದ್ದೀರಾ? ಏನಂತೆ ಅಮ್ಮಂದು? ಅಲ್ಲೇ ಇದ್ರೆ ಫೋನ್ ಕೊಡಿ. ಆಗ್ಲೇ ಮಲಗಿ ಗೊರಕೆ ಹೊಡಿತಿದ್ದಾಳೆ. ಅವಳು ಎದ್ದಿದ್ರೆ ನನಗೆಲ್ಲಿ ಮಾತಾಡಕ್ ಬಿಡ್ತಾಳೆ. ನಿನ್ ತಲೆನೂ ತಿಂದು ಹಾಕ್ಬಿಡ್ತಿದ್ಲು ಇಷ್ಟೊತ್ತಿಗೆ. ಅದೆಲ್ಲ ಇರಲಿ, ಏನು ವಿಷಯ ಅನ್ನೋದು ಹೇಳಿ. ನಿಮ್ಮಮ್ಮಂಗೆ ಮನೆಗೊಬ್ಬಳು ಸೊಸೆ ಬೇಕಂತೆ. ಅವಳ ಮಗ ಸದ್ಯದಲ್ಲೇ ಮಂಟಪದಲ್ಲಿ ಕೂತು ಮದುಮಗ ಆಗಿ ಮೆರೆಯೋದನ್ನ ನಿಮ್ಮಮ್ಮ ನೋಡ್ಬೇಕಂತೆ. ನೋಡಪ್ಪ, ಈ ಸಾರಿ ಮಾತ್ರ ನಿಮ್ಮ ಅಮ್ಮನಿಂದ ಬಚಾವಾಗೋದು ಸಾಧ್ಯನೇ ಇಲ್ಲ. ನಿನಗೆ ಹುಡುಗಿ ನೋಡೋ ಕೆಲಸ ಶುರು ಮಾಡೋದು ಅಂತ ನಿರ್ಧಾರ ಮಾಡಿದ್ದೀನಿ. ನಿನ್ನ ಹತ್ರ ಕೇಳ್ಗಿಳೋದೇನಿಲ್ಲ, ನಿನಗೂ ಗೊತ್ತಿರಲಿ ಅಂತ ವಿಷಯ ಹೇಳ್ತಿದ್ದೀನಿ ಅಷ್ಟೇ. ಈಗ ಯಾಕೆ ಡ್ಯಾಡ್ ದಿಢೀರ್ ಅಂತ ಮದುವೆ ವಿಷಯ? ನೋಡಿ, ಹುಡುಗಿ ಎಲ್ಲ ಹುಡ್ಕಕ್ಕೆ ಹೋಗಬೇಡಿ. ನಾನಿನ್ನೂ ರೆಡಿ ಇಲ್ಲ. ನಾನೇ ತಿಳಿಸ್ತೀನಿ ನಿಮಗೆ. ನೀನು ನೋಡಿದ್ರೆ ಹೀಗಂತೀಯ, ನಿಮ್ಮಮ್ಮ ಕಂಪ್ಲೀಟ್ ಆಪೋಸಿಟ್ ಮಾತಾಡ್ತಾಳೆ. ಅದೇನೋ ನೋಡೋಣ. ನಾಳೆ ಅವಳೇ ನಿನ್ನ ಹತ್ರ ಮಾತಾಡ್ತಾಳಂತೆ. ಅದೇನು ಹೇಳ್ತೀಯೋ ಹೇಳ್ಕೊ. ಅಂದಹಾಗೆ ಅಲ್ಲೆಲ್ಲ ಚೆನ್ನಾಗಿದ್ದಾರ? ಮಾನ್ವಿಗೆ ಇಲ್ಲೆಲ್ಲ ವ್ಯವಸ್ಥೆ ಆಗಿದೆ, ಏನೂ ವರಿ ಮಾಡ್ಕೋಬೇಡಿ ಅಂತ ಆಂಟಿ ಅಂಕಲ್ಗೆ ಹೇಳ್ಬಿಡು. ಸರಿ ಡ್ಯಾಡ್, ಇಲ್ಲೆಲ್ಲರೂ ಚೆನ್ನಾಗಿದ್ದಾರೆ. ನಾಳೆ ಮಾಮ್ ಫೋನ್ ಮಾಡಕ್ಕೆ ಹೇಳಿ, ನಾನು ಮಾತಾಡ್ತೀನಿ. ಸರಿನಪ್ಪ, ಟೇಕ್ ಕೇರ್, ಬಾಯ್. ಯು ಟು ಡ್ಯಾಡ್, ಬಾಯ್.